ನಾಲಿಗೆ ಒಳ್ಳೆಯದಾದರೆ ನಾಡೆಲ್ಲ ಒಳ್ಳೆಯದು. ಮಾತೆ ಮುತ್ತು, ಮಾತೆ ಮೃತ್ಯು. ಹೀಗೆ ನಾಲಿಗೆ ಕುರಿತಾಗಿ, ಮಾತಿನ ಕುರಿತಾಗಿ ಹಲವಾರು ಹೇಳಿಕೆಗಳಿವೆ. ಪ್ರತಿಯೊಂದಕ್ಕೂ ಕೂಡ ತನ್ನದೇ ಆಗಿರುವಂತಹ ನೀತಿ, ನಿಯಮ, ಕಾಯ್ದೆ, ಕಾನೂನು ಇರುತ್ತೆ. ಭಾರತನೂ ಕೂಡ ಆ ನೀತಿ ನಿಯಮವನ್ನು ಫಾಲೋ ಮಾಡ್ತಾ ಇದೆ. ಅದನ್ನೇ ನಾವು ಸಂವಿಧಾನ ಅಂತ ಕರಿತಾ ಇದ್ದೀವಿ. ಹಾಗೆ ಒಂದು ಕುಟುಂಬದಲ್ಲಿ ಸಂಪ್ರದಾಯಗಳು, ನೀತಿ ನಿಯಮಗಳು ಇರುತ್ತೆ. ಅದೇ ರೀತಿಯಾಗಿ ನಮ್ಮ ದೇಹಕ್ಕೂ ಕೂಡ ಕೆಲವು ಕಟ್ಟುಪಾಡುಗಳು, ನೀತಿ ನಿಯಮಗಳಿವೆ. ಪಂಚೇಂದ್ರಿಯಗಳಿಗೂ ಕೂಡ ಇವೆ. ಕಣ್ಣು, ಕಿವಿ, ಮೂಗು, ನಾಲಿಗೆ ಇವೆಲ್ಲವುಗಳು ಹಿಡಿತದಲ್ಲಿ ಇರಬೇಕು, ಚೌಕಟ್ಟಿನ ಒಳಗಡೆನೇ ಇರಬೇಕು. ಆ ನೀತಿ ನಿಯಮಗಳನ್ನು ಫಾಲೋ ಮಾಡಬೇಕು. ಹಾಗಿದ್ರೆ ಬನ್ನಿ ನಾವು ಇವತ್ತಿನ ಕ್ಲಾಸಲ್ಲಿ ಪುರಂದರದಾಸರು ಅವರು ರಚನೆ ಮಾಡಿರುವ ಆಚಾರವಿಲ್ಲದ ನಾಲಿಗೆ ಪದ್ಯ 8 ಅಭ್ಯಾಸ ಮಾಡೋಣ. ಅದಕ್ಕಿಂತ ಮುಂಚೆ ಎಲ್ಲರಿಗೂ ಜ್ಞಾನ ಬೆಳಗು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ನಿಮ್ಮ ನೆಕ್ಸ್ಟ್ ಇಯರ್ ಅಂದರೆ SSLC ಎಲ್ಲ ವಿಡಿಯೋಗಳಿಗಾಗಿ ಹಾಗೂ ಕನ್ನಡ ವ್ಯಾಕರಣಕ್ಕಾಗಿ ಜ್ಞಾನ ಬೆಳಗು ಯೂಟ್ಯೂಬ್ ಚಾನಲನ್ನು ಫಾಲೋ ಮಾಡಿ ಅಂತ ಹೇಳ್ತಾ, ಈಗ ಪದ್ಯ 8 ಆಚಾರವಿಲ್ಲದ ನಾಲಿಗೆ. ಕೃತಿಕಾರರು ಪುರಂದರದಾಸರು. ಪುರಂದರದಾಸರ ಮೊದಲಿನ ಹೆಸರು ಶ್ರೀನಿವಾಸ ನಾಯಕ. ಇವರು ಕ್ರಿಸ್ತಶಕ 1484 1564 ನಡುವಿನ ಕಾಲಾವಧಿಯಲ್ಲಿ ಬದುಕಿದ್ದರು. ಇವರ ಸ್ಥಳ ಪುರಂದರಗಡ. ತಂದೆ ವರದಪ್ಪ ನಾಯಕ, ತಾಯಿ ಲಕ್ಷ್ಮೀದೇವಿ. ಇವರ ಹೆಂಡತಿಯ ಹೆಸರು ಸರಸ್ವತಿಬಾಯಿ. ಇವರಿಗೆ ಲಕ್ಷ್ಮಣದಾಸ, ಹೇಬಣದಾಸ, ಮಧ್ವಪತಿದಾಸ ಎಂಬ 3 ಗಂಡು ಮಕ್ಕಳಿದ್ದರು. ಶ್ರೀಮಂತರಾದ ಇವರು ಜೀವನದಲ್ಲಿ ವೈರಾಗ್ಯ ಹೊಂದಿ ಹರಿದಾಸರಾದರು. ಪುರಂದರದಾಸರ ಮೊದಲಿನ ಹೆಸರು ಶ್ರೀನಿವಾಸ ನಾಯಕ. ಇವರ ಕಾಲ ಕ್ರಿಸ್ತಶಕ 1484 1564, ಅಂದರೆ ಈ ಅವಧಿಯಲ್ಲಿ ಅವರು ಬದುಕಿದ್ರು ಅಂತ. ಸ್ಥಳ ಪುರಂದರಗಡ. ಇವರ ತಂದೆ ಹೆಸರು ವರದಪ್ಪ ನಾಯಕ, ತಾಯಿ ಹೆಸರು ಲಕ್ಷ್ಮೀದೇವಿ. ಇವರ ಹೆಂಡತಿಯವರು ಸರಸ್ವತಿಬಾಯಿ. ಇವರಿಗೆ ಲಕ್ಷ್ಮಣದಾಸ, ಹೇಬಣದಾಸ, ಮಧ್ವಪತಿದಾಸ ಎಂಬ 3 ಜನ ಗಂಡ್ಮಕ್ಳಿದ್ರು. ಇವರು ಶ್ರೀಮಂತ ಕುಟುಂಬದಲ್ಲಿ, ಮನೆತನದಲ್ಲಿ ಜನಿಸಿದ್ರು. ನಂತರ ವೈರಾಗ್ಯ ಹೊಂದಿ, ಜೀವನದಲ್ಲಿ ವೈರಾಗ್ಯ ಹೊಂದಿ ಹರಿದಾಸರಾದರು. ಹರಿ ಅಂದರೆ ವಿಷ್ಣು, ದಾಸ ಅಂದರೆ ಸೇವಕ ಅಂತ. ಪುರಂದರದಾಸರು ಪುರಂದರ ವಿಠಲ ಅಂಕಿತದಿಂದ ಸಾವಿರಾರು ಕೀರ್ತನೆ, ಸುಳಾದಿ, ಊಗಾಭೋಗಗಳನ್ನು ರಚಿಸಿದ್ದಾರೆ. ಇವರಿಗೆ ಕರ್ನಾಟಕ ಸಂಗೀತ ಪಿತಾಮಹ ಎಂಬ ಬಿರುದು ಇದೆ. ಇವರ ಗುರು ವ್ಯಾಸರಾಯರು. ದಾಸರೆಂದರೆ ಪುರಂದರದಾಸರಯ್ಯ ಎಂದು ಇವರನ್ನು ಹಾಡಿ ಹೊಗಳಿದ್ದಾರೆ. ಪ್ರಸ್ತುತ ಕೀರ್ತನೆಯನ್ನು ಮೈಸೂರು ವಿಶ್ವವಿದ್ಯಾನಿಲಯದ ಪ್ರಸಾರಾಂಗವು ಪ್ರಕಟಿಸಿರುವ ಡಾಕ್ಟರ್ TN ನಾಗರತ್ನ ಅವರ ದಾಸ ಸಾಹಿತ್ಯ ಸೌರಭ ಕೃತಿಯಿಂದ ಆರಿಸಿದೆ. ಇವರ ಅಂಕಿತನಾಮ ಪುರಂದರ ವಿಠಲ. ಇವರು ಸಾವಿರಾರು ಕೀರ್ತನೆ, ಸುಳಾದಿ, ಊಗಾಭೋಗಗಳನ್ನು ರಚಿಸಿದ್ದಾರೆ. ಏನು ಹಾಗಂದರೆ ಕೀರ್ತನೆ, ಸುಳಾದಿ, ಊಗಾಭೋಗಗಳು, ಟಿಪ್ಪಣಿಯಲ್ಲಿ ಅದರ ವಿವರಣೆಯನ್ನು ತಿಳಿಯೋಣ. ಇವರು ಸಂಗೀತದಲ್ಲಿ ಮಾಡಿರುವಂತಹ ಸಾಧನೆಯಿಂದಾಗಿ ಇವರಿಗೆ ಕರ್ನಾಟಕ ಸಂಗೀತ ಪಿತಾಮಹ ಎನ್ನುವಂತಹ ಬಿರುದು ಇದೆ. ಇವರ ಗುರುಗಳು ಗುರು ವ್ಯಾಸರಾಯರು. ಸ್ವತಃ ಗುರುಗಳೇ ಇವರ ಒಂದು ಜ್ಞಾನವನ್ನು ಮೆಚ್ಚಿ ದಾಸರೆಂದರೆ ಪುರಂದರ ದಾಸರಯ್ಯ ಅಂತ ಇವರನ್ನು ಹೊಗಳಿದ್ದಾರೆ. ಈ ಪ್ರಸ್ತುತ ಕೀರ್ತನೆಯನ್ನು, ನಿಮ್ಮ ಸಿಲೆಬಸ್ಸಿಗೆ ಕೊಟ್ಟಿರ್ತಕ್ಕಂತಹ ಕೀರ್ತನೆಯನ್ನು ಮೈಸೂರು ವಿಶ್ವವಿದ್ಯಾನಿಲಯ ಪ್ರಸಾರಾಂಗ ಇದು ಪ್ರಕಟಣೆ ಮಾಡಿರುವಂತಹ ಡಾಕ್ಟರ್ TN ನಾಗರತ್ನ ಅವರ ದಾಸ ಸಾಹಿತ್ಯ ಸೌರಭ ಎನ್ನುವಂತಹ ಒಂದು ಕೃತಿ, ಅದರಿಂದ ಆರಿಸಿ ಇಲ್ಲಿ ಕೊಡಲಾಗಿದೆ. ಟಿಪ್ಪಣಿಗಳು. ಕೀರ್ತನೆ. ಹರಿ ಮಹಿಮೆಯನ್ನು ಕೀರ್ತಿಸುವುದೇ ಕೀರ್ತನೆಗಳು. ಕೀರ್ತನೆಗಳು ಪಲ್ಲವಿ, ಅನುಪಲ್ಲವಿ ಹಾಗೂ ಚರಣಗಳಿಂದ ಕೂಡಿ ರಾಗಯುಕ್ತವಾಗಿ ತಾಳಬದ್ಧವಾಗಿರುತ್ತವೆ. ಸುಳಾದಿಗಳಿಗಿಂತ ಸರಳವಾಗಿಯೂ ಊಗಾಭೋಗಗಳಿಗಿಂತ ಬಿಗಿಯಾಗಿಯೂ ಇರುತ್ತವೆ. ಕೊನೆಯ ಚರಣದಲ್ಲಿ ಕೀರ್ತನೆ ರಚಿಸಿದ ಹರಿದಾಸರ ಇಷ್ಟ ದೈವದ ಅಂಕಿತವಿರುತ್ತದೆ. ಅಂದರೆ ಈ ಕೀರ್ತನೆಗಳು ದೇವರ ಮಹಿಮೆ, ಅದರಲ್ಲಿ ಹರಿ ವಿಷ್ಣುವಿನ ಮಹಿಮೆಯನ್ನು ಕುರಿತಾಗಿ ರಚನೆ ಮಾಡಿರುವಂತಹವುಗಳು ಏನಾಗಿದ್ದವು, ಕೀರ್ತನೆಗಳು ಆಗಿದ್ದವು. ಇದರಲ್ಲಿ ಪಲ್ಲವಿ, ಅನುಪಲ್ಲವಿ ಹಾಗೂ ಚರಣಗಳಿಂದ
ಈ ಒಂದು ಕೀರ್ತನೆಗಳು ಕೂಡಿರುತ್ತವೆ. ಹಾಗೆ ಈ ಕೀರ್ತನೆಗಳು ರಾಗಬದ್ಧವಾಗಿ ತಾಳಬದ್ಧವಾಗಿ ಇರುತ್ತವೆ. ಇವು ಸುಳಾದಿಗಳಿಗಿಂತ ಸರಳವಾಗಿರುತ್ತೆ ಮತ್ತು ಊಗಾಭೋಗಗಳಿಗಿಂತ ಇವು ಬಿಗಿಯಾಗಿ ಇರುತ್ತವೆ. ಕೊನೆಯಲ್ಲಿ ಅಂದರೆ ಕೊನೆಯ ಚರಣ ಏನಿದೆಯಲ್ಲ ಅಲ್ಲಿ ಈ ಕೀರ್ತನೆಯನ್ನು ಯಾರು ರಚನೆ ಮಾಡಿದಾರ ಅವರ ಹರಿದಾಸರ ಇಷ್ಟ ದೈವದ ಅಂಕಿತವಿರುತ್ತೆ. ಕೊನೆಯ ಚರಣದಲ್ಲಿ ಅಂಕಿತ ನಾಮ ಇರುತ್ತೆ. ಅವರು ಇಷ್ಟಪಟ್ಟಿರುವಂತಹ ದೇವರ ಹೆಸರಿನ ಒಂದು ಅಂಕಿತ ನಾಮ ಇರುತ್ತೆ. ನೆಕ್ಸ್ಟ್ ಒನ್ ಸುಳಾದಿ. ಸುಳಾದಿ ಹರಿದಾಸರ ಸಾಹಿತ್ಯದ ಒಂದು ವಿಶಿಷ್ಟ ಪ್ರಕಾರ. ತಾಳ ಪ್ರಧಾನವಾದ ಗೇಯ ರಚನೆ. ಊಗಾಭೋಗಗಳಿಗಿಂತ ಬಿಗಿಯಾದ ಬಂಧವೇ ಸುಳಾದಿ. ಸಂಗೀತದ ಹಿನ್ನೆಲೆ, ತಾಳಗಳ ಪಟ್ಟು, ಸಾಹಿತ್ಯದ ಚೌಕಟ್ಟಿನಲ್ಲಿ ತತ್ವಗಳ ನಿರೂಪಣೆಯೇ ಸುಳಾದಿಯ ಲಕ್ಷಣವಾಗಿದೆ. ಧ್ರುವ, ಮಠ್ಯ, ತ್ರಿಪುಟ, ಝಂಪೆ, ರೂಪಕ, ಅಟ್ಟ ಹಾಗೂ ಏಕತಾಳ ಇವೇ ಸುಳಾದಿಯ ತಾಳಗಳು. ಏನು ಹಾಗಂದರೆ ಸುಳಾದಿ ಅಂತಂದರೆ ಇಲ್ಲಿ ದಾಸರು ರಚನೆ ಮಾಡ್ತಕ್ಕಂಥ ಸಾಹಿತ್ಯ ಏನಿದೆಯಲ್ಲ ಆ ಸಾಹಿತ್ಯದ ಒಂದು ಪ್ರಕಾರ, ವಿಶಿಷ್ಟವಾಗಿರ್ತಕ್ಕಂತಹ ಪ್ರಕಾರ. ಇಲ್ಲಿ ಯಾವ ರೀತಿಯಾಗಿ ರಚನೆ ಮಾಡಿರ್ತಾರೆ ಅಂದರೆ ತಾಳ ಮುಖ್ಯವಾಗಿರುವಂತೆ ರಚನೆ ಮಾಡಿರ್ತಾರೆ, ತಾಳ ಪ್ರಧಾನವಾಗಿರುವಂತೆ ರಚನೆ ಮಾಡಿರ್ತಾರೆ. ಇವು ಊಗಾಭೋಗಗಳಿಗಿಂತ ಬಿಗಿಯಾಗಿರುತ್ತವೆ, ಟಫ್ ಆಗಿ ಇರುತ್ತವೆ. ಇವು ಸಂಗೀತದ ಹಿನ್ನೆಲೆ, ತಾಳಗಳ ಪಟ್ಟು, ಸಾಹಿತ್ಯದ ಚೌಕಟ್ಟಿನಲ್ಲಿ ಮತ್ತು ತತ್ವಗಳು ಅಂದರೆ ಇಲ್ಲಿ ಸಂಗೀತ, ತಾಳ, ಸಾಹಿತ್ಯದ ಚೌಕಟ್ಟು, ತತ್ವ ಈ ಎಲ್ಲದೂ ಈ ಸುಳಾದಿಗಳಲ್ಲಿ ಇರುತ್ತೆ. ಹಾಗಿದ್ರೆ ಈ ಸುಳಾದಿಯ ತಾಳಗಳು ಯಾವುದು ಅಂದರೆ ಧ್ರುವ, ಮಠ್ಯ, ತ್ರಿಪುಟ, ಝಂಪೆ, ರೂಪಕ, ಅಟ್ಟ ಹಾಗೂ ಏಕತಾಳ ಇವು ಸುಳಾದಿಯ ತಾಳಗಳು. ಮತ್ತೊಂದು ಪ್ರಕಾರ ಅಂದರೆ ಊಗಾಭೋಗ. ಇದು ಹರಿದಾಸ ಸಾಹಿತ್ಯದ ಇನ್ನೊಂದು ವಿಶಿಷ್ಟ ಗೇಯ ಪ್ರಕಾರ. ಊಗಾಭೋಗವೆಂಬ ಮಾತು ಕ್ರಿಸ್ತಶಕ ಸುಮಾರು 13ನೇ ಶತಮಾನದಲ್ಲಿದ್ದ ಶಾರ್ङ्ಗದೇವನ ಕಾಲದಲ್ಲಿ ಬಳಕೆಯಲ್ಲಿ ಬಂದಂತೆ ಕಾಣುತ್ತದೆ. ನಂತರ ಹರಿದಾಸರಲ್ಲಿ ಇದು ಹೆಚ್ಚಾಗಿ ಬಳಕೆಯಾಗಿದೆ. ಇದು ರಾಗ ಪ್ರಧಾನ ರಚನೆ, ತಾಳದ ಪಟ್ಟಿಲ್ಲ. ಸಾಮಾನ್ಯವಾಗಿ ದ್ವಿತೀಯ ಪ್ರಾಸವಿರುತ್ತದೆ, ಅಂತ್ಯಪ್ರಾಸವಿರುವುದೂ ಉಂಟು. ಕೊನೆಯಲ್ಲಿ ಆಯಾ ದಾಸರ ಅಂಕಿತ ಬರುತ್ತದೆ. ಈ ಊಗಾಭೋಗ ಇದನ್ನು ಕೂಡ ಹರಿದಾಸರು ರಚನೆ ಮಾಡಿರ್ತಕ್ಕಂಥ ಸಾಹಿತ್ಯದಲ್ಲಿ ಒಂದು ವಿಶಿಷ್ಟ ಪ್ರಕಾರ. ಈ ಊಗಾಭೋಗ ಎನ್ನುವಂಥದ್ದು ದಾಸ ಸಾಹಿತ್ಯಕ್ಕಿಂತ ಮುಂಚೆಯಿಂದಲೇ ಇದು ಅಸ್ತಿತ್ವದಲ್ಲಿ ಇತ್ತು ಅಂತ. ಕ್ರಿಸ್ತಶಕ ಸುಮಾರು 13ನೇ ಶತಮಾನದಲ್ಲಿ ಶಾರ್ङ्ಗದೇವನ ಕಾಲದಲ್ಲಿ, ಇಲ್ಲಿ ನೋಡಿ ङ ಇದೆ, ङ ಅಂತಂದರೆ ಇದು ಅನುನಾಸಿಕ, ಮೂಗಿನ ಸಹಾಯದಿಂದ ಉಚ್ಚಾರ ಮಾಡಬೇಕು ಇದನ್ನು. ಶಾರ್ङ्ಗದೇವನ ಕಾಲದಲ್ಲಿ ಬಳಕೆಯಲ್ಲಿ ಇತ್ತು. ನಂತರ ಇದನ್ನು ಹೆಚ್ಚು ಯಾರು ಬಳಕೆ ಮಾಡಲಿಲ್ಲ. ಹರಿದಾಸರೇ ಇದನ್ನು ಹೆಚ್ಚಾಗಿ ಬಳಕೆ ಮಾಡಿದರು. ಇದರಲ್ಲಿ ರಾಗ ಪ್ರಧಾನವಾಗಿರುತ್ತೆ, ತಾಳದ ಪಟ್ಟು ಇರೋದಿಲ್ಲ. ಇದರಲ್ಲಿ ದ್ವಿತೀಯ ಪ್ರಾಸವಿರುತ್ತೆ, ಅಂತ್ಯಪ್ರಾಸನೂ ಕೂಡ ಇರುತ್ತೆ. ಕೊನೆಯಲ್ಲಿ ಯಾರು ದಾಸರು ರಚನೆ ಮಾಡಿರ್ತಾರಲ್ಲ ಅವರ ಅಂಕಿತನಾಮ ಇರುತ್ತೆ. ಈಗ ಪದ್ಯ 8 ಆಚಾರವಿಲ್ಲದ ನಾಲಿಗೆ ಪಾಠ ಪ್ರವೇಶ. ಕನ್ನಡ ಸಾಹಿತ್ಯದ ಇತಿಹಾಸದಲ್ಲಿ 16ನೆಯ ಶತಮಾನದ ದಾಸ ಸಾಹಿತ್ಯಕ್ಕೆ ವಿಶಿಷ್ಟವಾದ ಸ್ಥಾನವಿದೆ. ಶ್ರೀ ಪಾದರಾಜರಿಂದ ಪ್ರಾರಂಭವಾದ ದಾಸ ಸಾಹಿತ್ಯವನ್ನು ವ್ಯಾಸರಾಯರು, ವಾದಿರಾಜರು, ಪುರಂದರ ಕನಕದಾಸಾದಿಗಳು ಮುಂದುವರೆಸಿದರು. ಹರಿದಾಸರ ಕೀರ್ತನೆಗಳೆಲ್ಲವೂ ವೈಯಕ್ತಿಕ ಹಾಗೂ ಸಾಮಾಜಿಕ ನೆಲೆಗಳಲ್ಲಿ ಪ್ರಕಟಗೊಂಡಿವೆ. ಕನ್ನಡ ಸಾಹಿತ್ಯ ಪ್ರಕಾರಗಳಲ್ಲಿ ಈ 12ನೇ ಶತಮಾನದಲ್ಲಿ ಹುಟ್ಟಿರುವಂತಹ ವಚನ ಸಾಹಿತ್ಯಕ್ಕೆ ಎಷ್ಟೊಂದು ವಿಶಿಷ್ಟ ಸ್ಥಾನಮಾನ ಇದೆ. ಹಾಗೆಯೇ 16ನೇ ಶತಮಾನದ ದಾಸ ಸಾಹಿತ್ಯಕ್ಕೂ ಕೂಡ ಅಷ್ಟೇ ವಿಶಿಷ್ಟವಾದ ಸ್ಥಾನಮಾನ ಇದೆ. ವಚನ ಸಾಹಿತ್ಯವನ್ನು ಜೇಡರ ದಾಸಿಮಯ್ಯ ಅವರು ಪ್ರಾರಂಭ ಮಾಡಿದರು. ಇಲ್ಲಿ ದಾಸ ಸಾಹಿತ್ಯ ಇದು ಶ್ರೀಪಾದರಾಜರಿಂದ ಪ್ರಾರಂಭವಾಯಿತು. ನಂತರ ವ್ಯಾಸರಾಯರು, ವಾದಿರಾಜರು, ಪುರಂದರದಾಸರು, ಕನಕದಾಸರು ಮುಂತಾದವರು ಮುಂದುವರಿಸಿಕೊಂಡು ಹೋದರು. ವಚನ ಸಾಹಿತ್ಯದಂತೆ ದಾಸ ಸಾಹಿತ್ಯವು ಕೂಡ ಒಂದು ವ್ಯಕ್ತಿಯ ಜೀವನವನ್ನು, ಒಂದು ಸಮಾಜವನ್ನು ಹಸನುಗೊಳಿಸುವಂತಹ ಕೆಲಸವನ್ನು ಮಾಡುತ್ತೆ. ದಾಸ ಸಾಹಿತ್ಯವು ಕೂಡ ಕಾಲ ಕಾಲಕ್ಕೂ ಅನ್ವಯವಾಗುವಂತಹ ದಾರಿದೀಪ ಅಂತಲೇ ಹೇಳಬಹುದು.
ಮನುಷ್ಯ ಆಡಂಬರ ಹಾಗೂ ಡಂಬಾಚಾರದ ಬದುಕನ್ನು ಬಿಡಬೇಕು. ದ್ವೇಷ, ಅಸೂಯೆ, ಕೋಪ, ತಾಪ ಹಾಗೂ ನೀಚ ಗುಣಗಳನ್ನು ಬಿಟ್ಟು ಧರ್ಮ ಮಾರ್ಗದ ಕಡೆಗೆ ಮನುಷ್ಯ ನಡೆಯಬೇಕು. ನಮ್ಮ ನಡೆ, ನುಡಿ, ತನು, ಮನ, ಅಂತರಂಗ, ಬಹಿರಂಗಗಳು ಪರಿಶುದ್ಧವಾಗಿರಬೇಕು ಎಂಬ ವಿಚಾರಗಳನ್ನು ಕೀರ್ತನೆಗಳಲ್ಲಿ ಕಾಣಬಹುದು. ಪ್ರಸ್ತುತ ಕೀರ್ತನೆಯಲ್ಲಿ ಪುರಂದರದಾಸರು ಮಾನವನ ಗುಣ ಸ್ವಭಾವಗಳನ್ನು, ನಡವಳಿಕೆಗಳನ್ನು ನೇರ ನುಡಿಗಳ ಮೂಲಕ ತಿದ್ದುವ ಕೆಲಸ ಮಾಡಿದ್ದಾರೆ. ನಾಲಿಗೆ ಶುದ್ಧವಾದರೆ ನಾಡೆಲ್ಲ ನೆಂಟರು ಎನ್ನುವಂತೆ ಬದುಕಬೇಕೆಂದು ಹೇಳಿದ್ದಾರೆ. ಮನುಷ್ಯ ಆಡಂಬರ ಹಾಗೂ ಡಂಬಾಚಾರದ ಬದುಕನ್ನು ಬಿಡಬೇಕು. ಆಡಂಬರ ಅಂದರೆ ಏನಿಲ್ಲಿ ಸದ್ದು ಗದ್ದಲ ಮಾಡೋದು ಅಂತ. ಡಂಬಾಚಾರ ಅಂತಂದರೆ ಇಲ್ಲಿ ಕೆಟ್ಟ ಆಚಾರ ಪದ್ಧತಿ, ನಡವಳಿಕೆ ಅಂದರೆ ಅರ್ಥವಿಲ್ಲದ ಆಚರಣೆ, ಇದಕ್ಕೆ ಡಂಬಾಚಾರ ಅಂತ ಹೇಳ್ತೀವಿ. ಇವುಗಳನ್ನು ಮೊದಲು ಬಿಡಬೇಕು. ದ್ವೇಷ, ಯಾರನ್ನೂ ಕೂಡ ದ್ವೇಷ ಮಾಡಬಾರ್ದು. ಹೊಟ್ಟೆ ಕಿಚ್ಚು ಇರಬಾರ್ದು, ಸಿಟ್ಟು ಇರಬಾರ್ದು. ಯಾವಾಗಲೂ ಬಿಸಿಯಾಗಿ ರಕ್ತ ಕುದಿಯಂತಹ ಒಂದು ನೇಚರ್ ಇರಬಾರ್ದು. ಇವೆಲ್ಲವೂ ಏನು ಕೆಟ್ಟ ಗುಣಗಳು ಅಂತ. ಇಂಥವುಗಳನ್ನೆಲ್ಲ ಏನು ಹೇಳ್ತಾ ಇದ್ದಾರೆ ದಾಸರು? ನೀಚ ಗುಣಗಳು. ಇವುಗಳನ್ನೆಲ್ಲ ಬಿಟ್ಟು ಧರ್ಮದ ಮಾರ್ಗದ ಕಡೆಗೆ, ಒಳ್ಳೆಯ ಮಾರ್ಗ, ಇವುಗಳನ್ನು ಬಿಟ್ಟು, ದ್ವೇಷ ಬಿಟ್ಟು ಪ್ರೀತಿ, ಹೊಟ್ಟೆ ಕಿಚ್ಚು ಬಿಟ್ಟು ಕೋಪ ಬಿಟ್ಟು ಸಮಾಧಾನ, ಸಿಟ್ಟು ಬಿಟ್ಟು ಶಾಂತತೆ, ಇವೆಲ್ಲವುಗಳು ಏನಾಗಿದ್ದವು? ಧರ್ಮದ ಮಾರ್ಗದ ಕಡೆಗೆ ನಡೆಸ್ತಾ ಇದ್ದವು. ಇಂತಹ ಗುಣಗಳನ್ನು ಮನುಷ್ಯ ಹೊಂದಬೇಕು. ನಡೆ, ನುಡಿ, ನಡೆ ಅಂದರೆ ನಡವಳಿಕೆ, ವರ್ತನೆ, ಮತ್ತು ನುಡಿ ಮನಸ್ಸು, ಮಾತು, ನುಡಿ ಇವೆಲ್ಲವುಗಳು ಏನಾಗಿರಬೇಕು? ಶುದ್ಧವಾಗಿರಬೇಕು. ತನು ಅಂದರೆ ದೇಹ, ಮನ ಅಂದರೆ ಮನಸ್ಸು. ದೇಹನೂ ಶುದ್ಧವಾಗಿರಬೇಕು, ಮನಸ್ಸನ್ನು ಶುದ್ಧವಾಗಿರಬೇಕು. ದೇಹದ ಕೊಳೆಯನ್ನು ಸ್ನಾನ ಮಾಡಿ ತೊಳಿತೀವಿ, ಆದರೆ ಮನಸ್ಸಿನ ಕೊಳೆಯನ್ನು, ಮನಸ್ಸಿನ ಮಲಿನತೆಯನ್ನು ತೊಳೆಯೋದು ಯಾವುದು? ಇಂತಹ ಕೀರ್ತನೆಗಳು, ವಚನಗಳು, ಶರಣರ ಹಿತ ನುಡಿಗಳು. ಅಂತರಂಗ ಬಹಿರಂಗ ಶುದ್ಧವಾಗಿರಬೇಕು. ಒಳ ಮನಸ್ಸೂ ಶುದ್ಧವಾಗಿರಬೇಕು ಮತ್ತು ಬಹಿರಂಗ ಭೌತಿಕವಾಗಿಯೂ ಕೂಡ ಹೊರಗಡೆಯೂ ಕೂಡ ಶುದ್ಧವಾಗಿರಬೇಕು. ನೀವು ಲಾಸ್ಟ್ ಇಯರ್ ಗೌರವಿಸು ಜೀವನವ DVG ಅವರು ಬರೆದಿರ್ತಕ್ಕಂಥದ್ದು, ಅಲ್ಲಿನೂ ಓದ್ತೀರಾ ಗೌರವಿಸು ಜೀವನವ, ಗೌರವಿಸು ಚೇತನವ ಅಂತ. ಅದರಲ್ಲಿನೂ ಕೂಡ ಏನು ಹೇಳ್ತಾ ಇದ್ದಾರೆ DVG ಅವರು? ಮನಸ್ಸು ಮತ್ತು ದೇಹ ಎರಡೂ ಪರಿಶುದ್ಧವಾಗಿರಬೇಕು ಅಂತಲೇ ಹೇಳಿದ್ದಾರೆ. ಇಂತಹ ವಿಷಯಗಳನ್ನೇ, ಇಂತಹ ವಿಚಾರಗಳನ್ನೇ ನಾವು ಕೀರ್ತನೆಗಳಲ್ಲಿ ಕಾಣ್ತಾ ಇದ್ದೀವಿ. ಈ ಪ್ರಸ್ತುತ ಕೀರ್ತನೆಯಲ್ಲಿ ಪುರಂದರದಾಸರು ಮನುಷ್ಯನ ವರ್ತನೆ, ಗುಣ ಸ್ವಭಾವ, ಕೆಟ್ಟ ವರ್ತನೆ, ಕೆಟ್ಟ ನಡವಳಿಕೆ, ಕೆಟ್ಟ ಗುಣ ಸ್ವಭಾವಗಳನ್ನು ಡೈರೆಕ್ಟಾಗಿಯೇ ನೇರವಾಗಿ ನುಡಿಯೋದರ ಮೂಲಕನೇ ಏನು ಮಾಡ್ತಾ ಇದ್ದಾರೆ? ತಿದ್ದುತ್ತಾ ಇದ್ದಾರೆ. ಒಂದು ಗಾದೆ ಮಾತನೇ ಇದೆ, ನಾಲಿಗೆ ಶುದ್ಧವಾದರೆ ನಾಡೆಲ್ಲ ನೆಂಟರು. ಮೊದಲು ನಾಲಿಗೆ, ಮಾತುಗಳು ಶುದ್ಧವಾಗಿರಬೇಕು. ನಮ್ಮ ಯೋಚನೆಗಳು ಶುದ್ಧವಾಗಿತ್ತು ಅಂದರೆ ನಾವು ಏನು ಯೋಚನೆ ಮಾಡ್ತೀವಿ ಅದೇ ಮೊದಲು ನಾಲಿಗೆ ಮೂಲಕ ಬರುತ್ತೆ. ನಾವು ನಾಲಿಗೆ ಒಳ್ಳೆಯದಾದರೆ ನಾಡೆಲ್ಲ ನೆಂಟರು, ಎಲ್ಲರೂ ಸಂಬಂಧಿಗಳು ಆಗ್ತಾರೆ. ಅದು ಬಿಟ್ಟು ನಾವು ಕೆಟ್ಟ ಮಾತನ್ನು ಆಡಿ, ಕೆಟ್ಟ ಯೋಚನೆಗಳನ್ನು ಮಾಡಿದರೆ ಯಾರೂ ನಮ್ಮ ಹತ್ರ ಬರಲ್ಲ, ನಾವು ಒಂಟಿಯಾಗಿಯೇ ಇರಬೇಕಾಗತ್ತೆ ಎನ್ನುವ ಸಾರ ಸತ್ವವೇ ಇಂದಿನ ಈ ಕೀರ್ತನೆಯಲ್ಲಿ ಇದೆ. ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಗೆ. ಆಚಾರ ಅಂದರೆ ಆಚರಣೆ, ಸಂಪ್ರದಾಯ, ಕಟ್ಟುಪಾಡು, ಹಿಡಿತ. ನೀಚ ಬುದ್ಧಿ, ಕೆಟ್ಟ ಬುದ್ಧಿ, ಕೆಟ್ಟ ಆಲೋಚನೆ, ಕೆಟ್ಟ ವಿಚಾರ. ನಾಲಿಗೆಗೆ ಆಚಾರ ಇರಬೇಕು. ಆಚಾರ ಅಂದರೆ ಸಂಪ್ರದಾಯ, ನೀತಿ, ನಿಯಮ, ಏನು ಮಾತಾಡಬೇಕು, ಏನು ಮಾತಾಡಬಾರ್ದು, ಒಂದು ಕಟ್ಟುಪಾಡು ಅಂದರೆ ಒಂದು ಬಾರ್ಡರ್ ಇರಬೇಕು. ಲಂಗು ಲಗಾಮ್, ಹಿಡಿತ ಅಂತ ಹೇಳ್ತೀವಿ, ಫಿಲ್ಟರ್ ಇರಬೇಕು. ಕೇವಲ ನಾಲಿಗೆಗೆ ಅಷ್ಟೇ ಅಲ್ಲ, ಕಣ್ಣು, ಕಿವಿ, ಮೂಗು, ಬಾಯಿ, ಹೌದಾ, ಈ ಪಂಚೇಂದ್ರಿಯಗಳು ಅಂತ ಹೇಳ್ತೀವಲ್ಲ ನಾವು, ಈ ಸೆನ್ಸ್ ಆರ್ಗನ್ಸ್, ಇವೆಲ್ಲಕ್ಕೂ ಕೂಡ ತನ್ನದೇ ಆಗಿರುವಂತಹ ಒಂದು ಆಚರಣೆ ಇರುತ್ತೆ, ಸಂಪ್ರದಾಯ ಇರುತ್ತೆ. ಅದರ ಪ್ರಕಾರ ನಡ್ಕೊಳ್ಬೇಕಾಗತ್ತೆ. ಏನಿದು ಸಂಪ್ರದಾಯ, ಆಚಾರ ಅಂದರೆ ಏನು? ಇತಿಮಿತಿ, ಕಂಟ್ರೋಲು, ಫಿಲ್ಟರ್,
ಬಾರ್ಡ್ರ್ ಅಂದರೆ ಏನು ಅಂದರೆ ಮಾತಾಡಿದರೆ ಯಾವಾಗಲೂ ಒಳ್ಳೆಯ ಮಾತುಗಳನ್ನೇ ಆಡಬೇಕು. ಶುಭ ನುಡಿಯೇ ಶಕುನದ ಹಕ್ಕಿ, ಶುಭ ನುಡಿಯೇ ಅಂತ ಹೇಳ್ತಾರಲ್ಲ. ಗಾಂಧೀಜಿಯವರು ಹೇಳಿದ್ದಾರೆ, ಕೆಟ್ಟದ್ದನ್ನು ನೋಡಬಾರ್ದು, ಕೆಟ್ಟದ್ದನ್ನು ಕೇಳಬಾರ್ದು, ಕೆಟ್ಟದ್ದನ್ನು ಮಾತನಾಡಬಾರ್ದು. 3 ಮಂಕೀಸ್ ನೀವು ನೋಡಿದ್ದೀರಲ್ಲ. ಅಂದರೆ ಯಾವಾಗಲೂ ಒಳ್ಳೆಯ ಮಾತುಗಳನ್ನಾಡಬೇಕು, ಸತ್ಯವನ್ನೇ ಮಾತನಾಡಬೇಕು, ಪ್ರೀತಿಯಿಂದ ಮಾತನಾಡೋದನ್ನು ಕಲಿಬೇಕು, ತಾಳ್ಮೆ ಸಮಾಧಾನವಾಗಿ ಮಾತನಾಡೋದನ್ನು ಕಲಿಬೇಕು. ಮನೆಯಲ್ಲಿ ಹೇಗೆ ಮಾತಾಡಬೇಕು, ಹಿರಿಯರು ಕಿರಿಯರ ಜೊತೆಗೆ ಹೇಗೆ ಮಾತಾಡಬೇಕು, ಹೊರಗಡೆ ಇದ್ದಾಗ ಹೇಗಿರಬೇಕು, ಗೆಳೆಯರ ಜೊತೆಗೆ ಶಾಲಾ ಕಾಲೇಜುಗಳಲ್ಲಿ ಒಂದು ಸಮಾಜದಲ್ಲಿ ಇದ್ದೀವಿ ಅಂದರೆ ಅವಾಗ ನಾವು ಹೇಗೆ ಮಾತಾಡಬೇಕು ಎನ್ನುವುದು, ಇದನ್ನೇ ಏನಂತ ಹೇಳ್ತಾ ಇದ್ವಿ ನಾವು, ಸಂಪ್ರದಾಯ, ಒಂದು ಆಚರಣೆ ಅಂತ ಹೇಳ್ತಾ ಇದ್ವಿ. ಸತ್ಯವನ್ನೇ ಮಾತನಾಡಬೇಕು ಅಂತ. ಸತ್ಯ ಯಾವಾಗಲೂ ಕಹಿಯಾಗಿರುತ್ತೆ, ಕಠೋರವಾಗಿರುತ್ತೆ, ಮುಖಕ್ಕೆ ಹೊಡೆದಾಗ ಸತ್ಯವನ್ನು ಹೇಳೋದಲ್ಲ. ನಮ್ಮ ಹಿರಿಯರು ಹೇಳಿದ್ದಾರೆ, ಸತ್ಯವನ್ನು ಹೇಳು, ಪ್ರಿಯವಾಗಿ ಹೇಳು ಅಂತ. ನೀವು ನೆಕ್ಸ್ಟ್ ಇಯರ್ 10th ಸ್ಟ್ಯಾಂಡರ್ಡಲ್ಲಿ ಹಾಮನಾಯಕ್ ಅವರು ಬರೆದಿರ್ತಕ್ಕಂಥ ಸೌಜನ್ಯ ಅಂತ ಒಂದು ಲೆಸನ್ ಇದೆ, ಭಾಳ ಚೆನ್ನಾಗಿದೆ. ಅದನ್ನು ಓದಿಬಿಟ್ರೆ ಆ ಒಂದು ವಿದ್ಯಾರ್ಥಿ ಜೀವನದಲ್ಲಿ ಅಷ್ಟೇ ಯಾಕೆ ಎಲ್ರಿಗೂ ಕೂಡ ಅತ್ಯಂತ ಮುಖ್ಯ. ವಿದ್ಯಾರ್ಥಿಗಳು ಈಗ ಬೆಳೆಯುವಂಥವರು, ಕಲಿಯುವಂಥವರು, ಅವರಿಗೆ ಇದು ಬಹಳ ಮುಖ್ಯ. ಹೇಗಿರಬೇಕು ಅನ್ನೋದು ಸೌಜನ್ಯ ಎನ್ನುವಂಥ ಪಾಠದಲ್ಲಿ ಹಾಮನಾಯಕ್ ಅವರು ಬಹಳ ಚೆನ್ನಾಗಿ ಹೇಳಿದ್ದಾರೆ. ಹಾಗೆ ಒಂದು ಗಾದೆನೇ ಇದೆ, ಅಯ್ಯ ಎಂದರೆ ಸ್ವರ್ಗ, ಎಲವೋ ಎಂದರೆ ನರಕ. ಅಯ್ಯ ಅಂತ ನೀನು ಪ್ರೀತಿಯಿಂದ ಗೌರವದಿಂದ ಮಾತಾಡಿದರೆ ನಿನಗೇನು ಸಿಗುತ್ತೆ, ಗೌರವ ಪ್ರೀತಿ, ಅಂದರೆ ಅಲ್ಲಿ ಸ್ವರ್ಗನೇ ಸಿಗುತ್ತೆ. ಯಾಕ್ಲೇ ಏನ್ಲೇ ಎಲವೋ ಅಂತ ಜೋರಾಗಿ ಮಾತಾಡಿದರೆ, ನೀನು ಅಟ್ಟಹಾಸ, ಅಹಂಕಾರ, ಗರ್ವ, ದರ್ಪವನ್ನು ತೋರಿಸಿದರೆ ನಿನಗೆ ನರಕ ಸಿಗುತ್ತೆ. ಅಂದರೆ ನೀನು ಯಾವ ರೀತಿಯಾಗಿ ಮಾತಾಡ್ತೀಯೋ ಅದೇ ರೀತಿಯಾಗಿರ್ತಕ್ಕಂತಹ ಉತ್ತರ, ಪ್ರತಿಫಲ ನಿನಗೆ ಸಿಗುತ್ತೆ. ಅದನ್ನೇ ಪುರಂದರದಾಸರು ಇಲ್ಲಿ ಹೇಳ್ತಾ ಇದ್ದಾರೆ, ಮೊದಲು ನಾಲಿಗೆ ಶುದ್ಧವಾಗಿರಬೇಕು, ನಾಡೆಲ್ಲ ಶುದ್ಧನೇ ಇರುತ್ತೆ ಅಂತ. ಆಚಾರವಿಲ್ಲದ ನಾಲಿಗೆಗೆ ಆಚಾರ ಇಲ್ಲ ಅಂದರೆ, ಒಳ್ಳೆಯ ಮಾತುಗಳನ್ನು ಆಡೋದು, ಒಂದು ಸಂಪ್ರದಾಯ, ಒಂದು ಲಿಮಿಟು, ಒಂದು ಬಾರ್ಡರ್ ಇಲ್ಲ ಅಂತಂದರೆ ಅದು ತನ್ನ ನೀಚ ಬುದ್ಧಿಯನ್ನು ತೋರಿಸ್ಬಿಡುತ್ತೆ. ನೀಚ ಬುದ್ಧಿ ಅಂತಂದರೆ ಏನು? ದ್ವೇಷ, ಸಿಟ್ಟು, ಅಸೂಯೆ, ಕೆಟ್ಟ ಮಾತುಗಳು, ನೋವು, ಇನ್ನೊಬ್ಬರಿಗೆ ನೋವು ಉಂಟು ಮಾಡ್ತಕ್ಕಂಥ ಹರ್ಟ್ ಆಗುವಂತಹ ಮಾತುಗಳು. ಮತ್ತು ನೋಡಬೇಕು, ಮನುಷ್ಯರ ಕಂಡು ಮಾತುಗಳು ಬೇರೆ ಬೇರೆ ಆಗ್ತಾ ಇರ್ತವೆ. ಶ್ರೀಮಂತರನ್ನ ಕಂಡ್ರೆ ಬೇರೆ ಮಾತುಗಳು ಬರುತ್ತೆ, ಬಡವ್ರನ್ನ ಕಂಡ್ರೆ ಬೇರೆ, ಅಧಿಕಾರ ಇರ್ತಕ್ಕಂಥವ್ರು ಅಂಥವ್ರು ಕಂಡ್ರೆ ಬೇರೆ ಬೇರೆ ಮಾತುಗಳು ಬರ್ತಾ ಇರುತ್ತೆ. ಹಾಗೆ ಮನುಷ್ಯನಿಗೆ ತಕ್ಕಂತೆ ಮಾತುಗಳು, ವರ್ತನೆಗಳು ಚೇಂಜ್ ಆಗ್ತಾ ಇರ್ತವೆ. ಅಂತಹ ಮಾತುಗಳು ಬೇಡ. ಅದಕ್ಕೋಸ್ಕರ ನಾಲಿಗೆಗೆ ಆಚಾರ ಇಲ್ಲ ಅಂತಂದರೆ ಇಲ್ಲಿ ನೀಚ ಬುದ್ಧಿ ಎನ್ನುವಂಥದ್ದಿರುತ್ತೆ. ಅಂತಹ ನೀಚ ಬುದ್ಧಿಯನ್ನು ನಾವು ಬಿಡಬೇಕು, ಆಚಾರವಂತರಾಗಿರಬೇಕು. ನಾಲಿಗೆಗೆ ತನ್ನದೇ ಆಗಿರ್ತಕ್ಕಂಥ ನೀತಿ ನಿಯಮಗಳಿದ್ದಾವಲ್ಲ, ಅದನ್ನು ಫಾಲೋ ಮಾಡಬೇಕು ಅಂತ ಪುರಂದರದಾಸರು ಹೇಳ್ತಿದ್ದಾರೆ. ನಾಚಿಕೆ ಲಜ್ಜೆಯ ನೀ ಮುನ್ನ ಅರಿಯದೆ ಚಾಚಿಕೊಂಡಿರುವಂತಹ ನಾಲಿಗೆಗೆ ಲಿಮಿಟೇಷನ್ಸ್ ಇತ್ತು ಅಂತಂದರೆ ಅದನ್ನು ಉದ್ದ ಚಾಚಕ್ಕೆ ಬರಲ್ಲ. ನಾಲಿಗೆಗೆ ಒಂದು ಲಿಮಿಟೇಷನ್ಸ್ ಇಲ್ಲ ಅಂತಂದರೆ, ಆಚಾರ ಸಂಪ್ರದಾಯ ಇಲ್ಲ ಅಂತಂದರೆ ಏನಿಲ್ಲಿ ಹೇಗೆ ಬೇಕಾದರೂ ಎಷ್ಟು ಬೇಕಾದರೂ ಉದ್ದ ನಾಲಿಗೆಯನ್ನು ಚಾಚ್ಬೋದು. ಅಂದರೆ ಉದ್ದ ನಾಲಿಗೆಯನ್ನು ಚಾಚ್ಬೋದು ಅಂದರೆ ಇದರರ್ಥ ಏನೆಲ್ಲ ಮಾತನಾಡಬಹುದು ಅಂತ, ಯಾವುದೇ ರೀತಿಯಾಗಿ ಯೋಚನೆ ಮಾಡ್ದೇ ಸರಾಗವಾಗಿ ಮಾತನಾಡಬಹುದು ಅಂತ. ಇಲ್ಲಿ ಲಿಮಿಟೇಷನ್ಸ್ ಅಂತಂದರೆ ಅಲ್ಲಿ ಹಿಡಿತ, ಕಟ್ಟುಪಾಡು, ಇಂಥದ್ದನ್ನೇ ಮಾತಾಡಬೇಕು, ಇಂಥದ್ದನ್ನು ಮಾತನಾಡಬಾರ್ದು ಅನ್ನೋದು ಹಿಡಿತ, ಕಟ್ಟುಪಾಡು. ಅವು ಏನು ನಾಲಿಗೆ ಉದ್ದ ಚಾಚೋದಕ್ಕೆ ಬಿಡೋದಿಲ್ಲ. ಅದಕ್ಕೆ ಎಲುಬಿಲ್ಲದ ನಾಲಿಗೆ ಏನೆಲ್ಲ ಮಾತನಾಡುತ್ತೆ ಅಂತ ಹೇಳ್ತಾರೆ. ನಾಲಿಗೆಗೆ ಎಲುಬು ಇತ್ತು ಅಂತಂದರೆ ಹೆಂಗೆ ಬೇಕಂಗೆ ಟರ್ನ್ ಮಾಡೋಕ್ಕೆ, ಟ್ವಿಸ್ಟ್ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ಎಲುಬು ಇಲ್ಲ ಅಂದ್ಕೊಂಡು ಹೇಗೆ ಬೇಕೆಲ್ಲ ನಾಲಿಗೆಯನ್ನೆಲ್ಲ ಆಡಿಸ್ಬೋದು, ಅಂದರೆ ಟರ್ನ್ ಮಾಡ್ಬೋದು, ಟ್ವಿಸ್ಟ್ ಮಾಡ್ಬೋದು. ನಾಚಿಕೆ ಲಜ್ಜೆಯ ನೀ ಮುನ್ನ ಅರಿಯದೆ ಚಾಚಿಕೊಂಡಿರುವಂತಹ ನಾಲಿಗೆ. ನಾವು ಮಾತನಾಡೋದಕ್ಕಿಂತ ಮುಂಚೆ ಅಲ್ಲಿ ಯೋಚನೆ ಮಾಡಬೇಕು, ನಾವು ಮಾತನಾಡಿದ ನಂತರ ಏನೆಲ್ಲ ಪರಿಣಾಮ ಆಗುತ್ತೆ, ಅದರ ರಿಸಲ್ಟ್ ಏನು ಪರಿಣಾಮ ಬೀರುತ್ತೆ, ಒಳ್ಳೆಯದಾಗುತ್ತಾ ಕೆಟ್ಟದಾಗುತ್ತಾ, ಅದರಿಂದ ಏನು ಉಪಯೋಗ, ಏನು ತೊಂದರೆ ಆಗುತ್ತಾ, ಇನ್ನೊಬ್ಬರಿಗೆ ನೋವಾಗುತ್ತಾ ಅಂದ್ಕೊಂಡು ಇಲ್ಲಿ ತಲೆಯಲ್ಲಿ ಇಟ್ಕೊಂಡು ಮಾತನಾಡಬೇಕು. ಅಲ್ಲಿ ನಾಲಿಗೆಗೆ ಆಚಾರ ಇಲ್ಲ ಅಂದರೆ ನಾಚಿಕೆನೂ ಇರೋದಿಲ್ಲ, ಲಜ್ಜೆನೂ ಕೂಡ ಇರೋದಿಲ್ಲ.
ಲಂಗು ಇರಲ್ಲ, ಲಗಾಮು ಇರಲ್ಲ, ನಾಚಿಕೆ ಇರಲ್ಲ, ಲಜ್ಜೆನೂ ಕೂಡ ಇರೋದಿಲ್ಲ. ಏನಾಗುತ್ತೆ ಅದರ ಪರಿಣಾಮ ಏನು ಅನ್ನೋದನ್ನು ಯೋಚನೆ ಮಾಡ್ದೇ ಹಾಗೆ ಏನು ಮಾಡಿಬಿಡುತ್ತೆ, ನಾಲಿಗೆ ಮಾತನಾಡಿಬಿಡುತ್ತೆ ಅಂತ. ಅದಕ್ಕೆ ನಾವು ಮಾತನಾಡೋದಕ್ಕಿಂತ ಮುಂಚಿತವಾಗಿ ಏನು ಮಾತನಾಡಬೇಕು, ಅದರ ಪರಿಣಾಮ ಏನು ಅನ್ನೋದರ ಅರಿವು ಮನುಷ್ಯನಿಗೆ ಇರಬೇಕು. ಇದ್ದ ಮಾತನಾಡು ನಾಲಗೆ, ಹಿಡಿದೊದ್ದರೂ ಹುಸಿಯಬೇಡ ನಾಲಿಗೆ. ಇದ್ದುಕೊಂಡು ಉಣ್ಣು ಅಮೃತಾನ್ನಗಳನ್ನು, ಬುದ್ಧಿಯಲ್ಲಿರು ಕಂಡ್ಯ ನಾಲಿಗೆ. ಇದ್ದ ಮಾತನಾಡು ನಾಲಗೆ. ಇದ್ದ ಮಾತನಾಡು ಅಂದರೆ ಸತ್ಯವನ್ನೇ ಮಾತನಾಡಬೇಕು, ಸುಳ್ಳು ಹೇಳಬಾರ್ದು. ನೀವು ಸುಳ್ಳು ಹೇಳಿದರೆ ಬಹಳ ದಿನಗಳ ಕಾಲ ಸುಳ್ಳು ಇರೋದಿಲ್ಲ, ಅದು ಆಚೆ ಬಂದೇ ಬರುತ್ತೆ. ಸತ್ಯ ಅನ್ನೋದು ಬೆಂಕಿ ಇದ್ದ ಹಾಗೆ, ಅದು ಸತ್ಯ ಯಾವಾಗಲೂ ಹೊರಗಡೆ ಬಂದೇ ಬರುತ್ತೆ. ಅದಕ್ಕೋಸ್ಕರ ನೀವು ಸತ್ಯವನ್ನು ಬಹಳ ದಿನಗಳ ಕಾಲ ಮುಚ್ಚಿಡೋದಕ್ಕೆ ಆಗೋದಿಲ್ಲ. ಸುಳ್ಳು ಹೇಳೋರು ಯಾವಾಗಲೂ ಮಾತಿನಲ್ಲಿ ಸಿಕ್ಕಾಕೊಂಡು ಬಿಡ್ತಾರೆ, ಏನಾದರೂ ಒಂದು ತಪ್ಪು ಕೆಲಸವನ್ನು ಮಾಡೇ ಮಾಡ್ತಾರೆ. ಅದಕ್ಕೋಸ್ಕರ ಸತ್ಯವನ್ನೇ ನುಡಿಬೇಕು, ಸತ್ಯವನ್ನೇ ಮಾತನಾಡಬೇಕು. ಹಿಡಿದೊದ್ದರೂ ಹುಸಿಯಬೇಡ ನಾಲಿಗೆ ಅಂದರೆ ನಿಮಗೆ ಹೊಡೆದ್ರು, ನಿಮಗೆ ಶಿಕ್ಷೆ ಕೊಟ್ಟರು ಕೂಡ ಸುಳ್ಳು ಮಾತನಾಡಬಾರ್ದು. ನಾನು ಹೇಳ್ದಂಗೆ ಕೇಳಬೇಕು ನೋಡು, ಅಂದರೆ ನಿಂಗೆ ನಾನು ಇಷ್ಟು ದುಡ್ಡು ಕೊಡ್ತೀನಿ, ಇಲ್ಲಾಂದರೆ ನಿನಗೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೇಳ್ತಿರ್ತಾರೆ, ಹೆದರಿಸ್ತಿರ್ತಾರೆ. ಅಂದಾಗಲೂ ಸುಳ್ಳು ಮಾತನ್ನು ಆಡಬಾರ್ದು. ಲಂಚ, ಆಸೆ, ಆಮಿಷಗಳಿಗೆ ಬಲಿಯಾಗಿ ಸುಳ್ಳು ಮಾತನಾಡಬಾರ್ದು ಅಂತ ಇಲ್ಲಿ ಪುರಂದರದಾಸರು ಹೇಳ್ತಿದ್ದಾರೆ. ಇದ್ದುಕೊಂಡು ಉಣ್ಣು ಅಮೃತಾನ್ನಗಳನ್ನು, ಬುದ್ಧಿಯಲ್ಲಿ ಇರು ಕಂಡ್ಯ ನಾಲಗೆ. ನೀನು ಅಮೃತಾನ್ನಗಳನ್ನು ಊಟ ಮಾಡ್ತೀಯ. ಅಮೃತ ಅಂದರೆ ಹಾಲು, ಸುದೆ, ಅನ್ನ, ಹಾಲನ್ನು ಊಟ ಮಾಡ್ತೀಯ, ಇಲ್ಲ ಒಳ್ಳೊಳ್ಳೆ ಆಹಾರವನ್ನು ಊಟ ಮಾಡ್ತೀಯ. ರುಚಿಕರವಾಗಿರ್ತಕ್ಕಂಥ ಆಹಾರ, ನಿನಗೆ ಇಷ್ಟ ಬಂದಿರುವಂತಹ ಆಹಾರ, ನಿನಗೆ ಬೇಕಾಗಿರುವಂಥ ಆಹಾರವನ್ನು ನೀನು ತಿಂತೀಯ. ಅಂದಾಗ ಒಳ್ಳೆಯದನ್ನೇ ತಿನ್ನಬೇಕಾದ್ರೆ, ಒಳ್ಳೆಯದನ್ನೇ ಊಟ ಮಾಡಬೇಕಾದ್ರೆ ಮಾತನಾಡೋದು ಕೂಡ ಏನಾಗಿರಬೇಕು, ಒಳ್ಳೆಯ ಮಾತುಗಳೇ ಆಚೆ ಬರಬೇಕು, ಒಳ್ಳೆಯ ಮಾತುಗಳನ್ನೇ ಆಡಬೇಕು. ಹೌದಾ? ಒಳ್ಳೆಯದನ್ನು ತಿಂದರೆ ಒಳ್ಳೆಯದನ್ನು ಮಾತಾಡಬೇಕು. ಇನ್ನು ಕೆಟ್ಟದ್ದನ್ನು ತಿಂತೀಯ ನೀನು, ಕೆಟ್ಟದ್ದನ್ನು ಕೊಟ್ಟರೆ ಯಾರಾದರೂ ತಿಂತಾರಾ? ಇಲ್ಲ. ಮತ್ತು ಕೆಟ್ಟದ್ದನ್ನು ಕೊಟ್ಟರೆ ತಿನ್ನೋದಿಲ್ಲ ಅಂದರೆ ಅದಕ್ಕೆ ತಿನ್ನೋದನ್ನು ಯೋಚನೆ ಮಾಡುವಂತಹ ಬುದ್ಧಿ ಇದೆ ಅಂದರೆ ಒಳ್ಳೆಯದನ್ನು ಯೋಚನೆ ಮಾಡುವಂತಹ ಬುದ್ಧಿ ಯಾಕಿಲ್ಲ? ನೀನು ಒಳ್ಳೆಯದನ್ನು ತಿಂತೀಯ ಅಂದರೆ ಒಳ್ಳೆಯದನ್ನೇ ಮಾತನಾಡು. ನಿನ್ನ ಬುದ್ಧಿಯನ್ನು ನಿನ್ನ ಕಂಟ್ರೋಲ್ನಲ್ಲಿ ಇಟ್ಕೊ, ನಿನ್ನ ಹಿಡಿತದಲ್ಲಿ ಇಟ್ಕೊಂಡು ನೀನು ಫಿಲ್ಟರ್ ಮಾಡಿ ಮಾತನ್ನು ಆಚೆಗೆ ಬಿಡಬೇಕು ಅಂತ ಪುರಂದರದಾಸರು ಹೇಳ್ತಿದ್ದಾರೆ. ಮುಂದುವರೆದು, ಬಡವರ ಮಾತಿಗೆ ನಾಲಗೆ, ನೀ ಕಡು ಚತುರ ನುಡಿಯದಿರು ನಾಲಗೆ. ಹಿಡಿದು ಕೊಂಡೊಯ್ವರು ಯಮನ ಭಟರು ನಿನ್ನ, ನುಡಿ ಕಂಡ್ಯ ಹರಿಯೆಂದು ನಾಲಗೆ. ಕಡು ಚತುರ, ಅತಿ ಬುದ್ಧಿವಂತಿಕೆಯ. ಕಡು ಅಂದ್ರೆ ಅತಿಯಾದ ಅಂತ, ಚತುರ ಅಂದರೆ ಜಾಣ್ಮೆ, ಬುದ್ಧಿವಂತಿಕೆ. ಭಟರು ಅಂದರೆ ಸೇವಕರು. ಬಡವರ ಮಾತಿಗೆ ನಾಲಿಗೆ, ನೀ ಕಡು ಚತುರ ನುಡಿಯದಿರು ನಾಲಗೆ. ಅಂದರೆ ಬಡವರ ಜೊತೆಗೆ ಅವರ ಮನಸ್ಸಿಗೆ ನೋವುಂಟು ಆಗುವ ಹಾಗೆ ಮಾತನಾಡಬಾರ್ದು. ಕಡು ಚತುರ ನುಡಿಯದಿರು ನಾಲಿಗೆ, ಅತಿಯಾದ ನಿನ್ನ ಬುದ್ಧಿವಂತಿಕೆಯ ಮಾತುಗಳನ್ನು ಬಡವ್ರ ಮುಂದೆ ನೀನು ತೋರಿಸ್ಬೇಡ ಅಂತ. ನಿನ್ನ ಬುದ್ಧಿವಂತಿಕೆಯನ್ನು, ನಿನ್ನ ಜಾಣ್ಮೆಯನ್ನು, ಅಹಂಕಾರ, ಮಾತಿನ ದರ್ಪ, ಅಹಂಕಾರವನ್ನು ನೀನು ಬಡವ್ರ ಮುಂದೆ ತೋರಿಸ್ಬೇಡ. ಉತ್ತರನ ಪೌರುಷ ಒಲೆಯ ಮುಂದೆ ಅನ್ನೋ ಹಾಗೆ ನಿನ್ನ ಪೌರುಷ ದರ್ಪವನ್ನು, ಮಾತಿನ ಚತುರತೆಯನ್ನು ಬಡವ್ರ ಮೇಲೆ ಹೇರಬೇಡ, ಬಡವ್ರ ಮೇಲೆ ಹಾಕಬೇಡ ಅಂತ. ಅವ್ರ ಜೊತೆಗೆ ಏನು ಇಲ್ಲಿ ಪ್ರೀತಿಯಿಂದ, ವಿಶ್ವಾಸದಿಂದ, ನಗು ನಗುತ್ತಾ ಮಾತನಾಡಿಸು. ಕಿರಿಯರು, ಬಡವರು, ಮಕ್ಕಳು, ಸ್ತ್ರೀಯರು ಇವ್ರ ಮುಂದೆ ನಿನ್ನ ಮಾತಿನ ಚಾತುರ್ಯತೆಯನ್ನು ತೋರಿಸ್ಬೇಡ, ನಿನ್ನ ಮಾತಿನ ದರ್ಪವನ್ನು ತೋರಿಸ್ಬೇಡ ಅಂತ ದಾಸರು ಹೇಳ್ತಿದ್ದಾರೆ. ಒಂದು ವೇಳೆ ನೀನು ಎಲುಬಿಲ್ಲದ ನಾಲಿಗೆ ಅಂದ್ಕೊಂಡು ಬಾಯಿಗೆ ಬಂದ ಹಾಗೆ ಮಾತನಾಡಿದರೆ, ಹೇಗೆ ಬೇಕು ಹಾಗೆ ವರ್ತನೆಯನ್ನು ಮಾಡಿದರೆ, ಹಿಡಿದುಕೊಂಡೊಯ್ವರು ಯಮನ ಭಟರು ನಿನ್ನ, ನುಡಿ ಕಂಡೆ ಹರಿಯೆಂದು ನಾಲಿಗೆ. ಅಂದರೆ ನಿನಗೆ ಏನಾಗುತ್ತೆ, ಯಮನ ಭಟರು, ಯಮರಾಜ, ಯಮನ ಸೇವಕರು
ನಿನ್ನನ್ನು ಹಿಡ್ಕೊಂಡು ಹೋಗಿ ನಾಲಿಗೆಯನ್ನು ಏನು ಮಾಡ್ತಾರೆ, ತುಂಡರಿಸ್ತಾರೆ, ಕಟ್ ಮಾಡ್ತಾರೆ. ಅಂದರೆ ನಮ್ಮ ಭಾರತದಲ್ಲಿ ಹಿಂದೂ ಧರ್ಮದಲ್ಲಿ ಸ್ವರ್ಗ ನರಕ ಎನ್ನುವಂಥ ಪರಿಕಲ್ಪನೆ ಇದೆ. ಒಳ್ಳೆ ಕೆಲಸ ಮಾಡಿದರೆ ಸ್ವರ್ಗಕ್ಕೆ ಹೋಗ್ತಾರೆ, ಕೆಟ್ಟ ಕೆಲಸ ಮಾಡಿದರೆ ನರಕಕ್ಕೆ ಹೋಗ್ತಾರೆ, ಅಲ್ಲಿ ಯಮನ ಸೇವಕರು ಶಿಕ್ಷೆಯನ್ನು ಕೊಡ್ತಾರೆ ಅಂತ. ಅಂದರೆ ಮಾಡಿದ್ದುಣ್ಣೋ ಮಹಾರಾಯ ಅನ್ನುವ ಹಾಗೆ, ಕರ್ಮ ಫಾಲೋಸ್ ಅನ್ನುವ ಹಾಗೆ, ನೀನು ಏನು ಕೆಲಸವನ್ನು ಮಾಡ್ತಾ ಇದೆಯಾ ಅದಕ್ಕೆ ತಕ್ಕಂಥ ಪ್ರತಿಫಲ ನಿನಗೆ ಸಿಗುತ್ತೆ. ಒಳ್ಳೆ ಕೆಲಸ ಮಾಡಿದರೆ ನಿನಗೆ ಹೊಗಳಿಕೆಗಳು, ಪ್ರಶಂಸೆಗಳು, ಪ್ರಶಸ್ತಿಗಳು ಸಿಗುತ್ತೆ, ಸನ್ಮಾನಗಳು ಸಿಗುತ್ತೆ ನಿನಗೆ. ಕೆಟ್ಟ ಕೆಲಸ ಮಾಡಿದರೆ ಏನು ಸಿಗುತ್ತೆ ನಿನಗೆ? ಅಲ್ಲಿ ಏಕಾಂಗಿತನ, ಎಲ್ಲರೂ ದ್ವೇಷ ಮಾಡ್ತಾರೆ, ಎಲ್ಲರೂ ನಿನ್ನಿಂದ ದೂರ ಇರ್ತಾರೆ, ಯಾರೂ ನಂಬೋದಿಲ್ಲ, ಒಂಟಿಯಾಗಿ ಜೀವನವನ್ನು ಮಾಡಬೇಕಾಗತ್ತೆ, ಎಲ್ಲರೂ ನಿನ್ನಿಂದ ದೂರ ಇದ್ಬಿಡ್ತಾರೆ. ಅದಕ್ಕೋಸ್ಕರ ನೀನು ಒಳ್ಳೆಯ ಮಾತನ್ನು ಆಡು. ಬಡವರಾಗಲಿ ಶ್ರೀಮಂತರಾಗಲಿ, ದೊಡ್ಡವರು ಸಣ್ಣವರು, ಹಿರಿಯರು ಕಿರಿಯರು, ಒಟ್ಟಾರೆಯಾಗಿ ನಾಲಿಗೆ ಹೇಗಿರಬೇಕು, ಒಂದು ಸಂಪ್ರದಾಯ, ಆಚರಣೆ, ನೀತಿ ನಿಯಮಗಳ ಪ್ರಕಾರ ನುಡಿಬೇಕು. ಎಂತಹ ಸಂದರ್ಭ ಬಂದರೂ ಕೂಡ ಅಲ್ಲಿ ನಿನ್ನ ಮೂಲ ವರ್ತನೆಯನ್ನು ಅಲ್ಲಿ ಬದಲಾಯಿಸ್ಕೊಳ್ಬಾರ್ದು. ಹರಿಪಾದವೇ ಗತಿಯನ್ನು ನಾಲಿಗೆ, ನಿನಗೆ ಪರರ ಚಿಂತೆ ಏಕೆ ನಾಲಗೆ. ಸಿರಿವರ ಪುರಂದರ ವಿಠಲರಾಯನನು ಮರೆಯದೆ ನೆನೆ ಕಂಡೆಯ ನಾಲಿಗೆ. ಹರಿಪಾದವೇ ಗತಿಯನ್ನು ನಾಲಗೆ, ನಿನಗೆ ಪರರ ಚಿಂತೆ ಏಕೆ ನಾಲಗೆ. ಹರಿಪಾದ, ಆ ದೇವರ ಪಾದ, ಆ ವಿಷ್ಣುವಿನ ಪಾದನೇ ಗತಿ ಅಂತ ಅಂದ್ಕೊಂಡು ನಾವು ಒಳ್ಳೆಯ ಮಾರ್ಗದಲ್ಲಿ ನಡಿಬೇಕು, ಕೆಟ್ಟ ಮಾರ್ಗದಲ್ಲಿ ನಡಿಬಾರ್ದು. ಯಾವಾಗಲೂ ದೇವರ ಸ್ಮರಣೆ ಇರಬೇಕು. ಬೇರೆಯವರ ಚಿಂತೆಯನ್ನು ಮಾಡ್ತಾ ಬೇರೆಯವರ ಗೋಜಿಗೆ ಹೋಗದೇ ನಮ್ಮ ಪಾಡಿಗೆ ನಾವಿದ್ದು ಯಾವಾಗಲೂ ಒಳ್ಳೆಯ ಮಾತನ್ನು ಆಡ್ತಾ ಒಳ್ಳೆಯ ಸಂಸ್ಕೃತಿಯನ್ನು ಕಲಿಬೇಕು. ಈ ಆಯಸ್ಸು, ಅಂತಸ್ತು, ಅಧಿಕಾರ ಇವೆಲ್ಲವುಗಳು ಏನಾಗಿದ್ದವು? ಶಾಶ್ವತವಾದವುಗಳು ಅಲ್ಲ. ಸಂಪತ್ತು ಬರುತ್ತೆ ಹೋಗುತ್ತೆ, ಮನುಷ್ಯ ಹುಟ್ಟುತ್ತಾನೆ ಸಾಯ್ತಾನೆ. ಹುಟ್ಟಿದ್ದರಿಂದ ಸಾಯೋವರೆಗೆ ಮಧ್ಯದಲ್ಲಿ ನಾವು ಹೇಗಿರಬೇಕು? ಒಳ್ಳೆಯ ನಡತೆ, ಒಳ್ಳೆಯ ವರ್ತನೆಯಿಂದ ಬದುಕಬೇಕು. ಸಿರಿವರ ಪುರಂದರ ವಿಠಲರಾಯನನ್ನು ಮರೆಯದೆ ನೆನೆ ಕಂಡ ನಾಲಿಗೆ. ದೇವರ ಸ್ಮರಣೆ ಮಾಡಬೇಕು ಯಾವಾಗಲೂ. ದೇವರೇ ನಮಗೆ ಈ ಜಗತ್ತಿನ ಸೃಷ್ಟಿಕರ್ತ ದೇವರಾಗಿದ್ದಾನೆ, ದೇವರೇ ಎಲ್ಲವನ್ನ ಕೊಟ್ಟಿದ್ದಾನೆ. ನಾವು ಕೆಟ್ಟ ಮಾರ್ಗದಲ್ಲಿ ಹೋಗೋದನ್ನು ತಪ್ಪಿಸೋದು ಯಾರು? ದೇವರಾಗಿದ್ದಾನೆ. ಹಾಗಾಗಿ ನಾವು ಯಾವಾಗಲೂ ದೇವರನ್ನು ನೆನೆಸ್ತಾ ಇರಬೇಕು. ಸಿರಿವರ, ಶ್ರೀಮಂತನಾಗಿರ್ತಕ್ಕಂತಹ ಈ ಪುರಂದರ ವಿಠಲನನ್ನು ನಾವು ನೆನೆಯೋದ್ರಿಂದ ಏನಾಗುತ್ತೆ? ನಮಗೆ ಒಳ್ಳೆಯ ಗುಣಗಳು ಬರುತ್ತೆ, ಒಳ್ಳೆಯ ಮಾತನಾಡೋದನ್ನು ಕಲಿತಾ ಇದ್ವಿ, ಒಂದು ಸಂಪ್ರದಾಯದಲ್ಲಿ ನಡೆಯೋದನ್ನು ಕಲಿತಾ ಇದ್ವಿ, ಇತಿಮಿತಿಯಲ್ಲಿ ಇರೋದನ್ನು ನಾವು ಕಲಿತಾ ಇದ್ದೀವಿ. ಹಾಗಾಗಿ ಯಾವಾಗಲೂ ದೇವರ ಸ್ಮರಣೆಯನ್ನು ಮಾಡಬೇಕು. ಅದು ನಮಗೆ ಒಂದು ಶಕ್ತಿಯನ್ನು ಕೊಡುತ್ತೆ, ಪಾಸಿಟಿವ್ ಎನರ್ಜಿಯನ್ನು ಕೊಡುತ್ತೆ. ಹೀಗೆ ಪುರಂದರದಾಸರು ಮನುಷ್ಯನ ಗುಣ, ಸ್ವಭಾವಗಳು, ನಡವಳಿಕೆ, ಆತನ ಕೆಟ್ಟ ಮಾತುಗಳು ಇವೆಲ್ಲವುಗಳನ್ನು ತಮ್ಮದೇ ಆಗಿರುವಂತಹ ನೇರ ನುಡಿಗಳ ಮೂಲಕ ತಿದ್ದುವಂತಹ ಕೆಲಸವನ್ನು ಮಾಡಿದ್ದಾರೆ. ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ? ಹಾಗಿದ್ದರೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಈ ವಿಡಿಯೋವನ್ನು ಸರಿಯಾಗಿ ನೋಡಿ ಅರ್ಥ ಮಾಡ್ಕೊಳ್ಳಿ. ಹಾಗೆ ಯಾರು ಈವರೆಗೂ ಈ ಜ್ಞಾನ ಬೆಳಗು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಮುಂದಿನ ವರ್ಷದ ಅಂದರೆ 10ನೇ ತರಗತಿಯ ಎಲ್ಲ ಪಾಠ, ಪದ್ಯ, ವ್ಯಾಕರಣಕ್ಕಾಗಿ ಜ್ಞಾನ ಬೆಳಗು ಯೂಟ್ಯೂಬ್ ಚಾನಲನ್ನು ಫಾಲೋ ಮಾಡಿ. ಧನ್ಯವಾದಗಳು.